Hello everyone, welcome back to my channel. In this video we are going to solve mathematics question paper of state level SSLC preparatory examination which is conducted by Karnataka School Examination and Assessment Board, that is on 2nd March 2023. So it's an English medium question paper. So ಇಲ್ಲಿ ಫಸ್ಟ್ ಗೆ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಬರುತ್ತೆ. ಫಸ್ಟ್ ಕ್ವೆಶ್ಚನ್ ಏನಿದೆ, ಇಫ್ 10x 18 ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದೆನ್ ದ ವ್ಯಾಲ್ಯೂ ಆಫ್ x ಈಸ್. ಸೊ ಇವಾಗ ಇಲ್ಲಿ ಆಪ್ಷನ್ ಏನಿದೆ, ಆಪ್ಷನ್ ಎ 12, ಆಪ್ಷನ್ ಬಿ 13, ಆಪ್ಷನ್ ಸಿ 14, ಆಪ್ಷನ್ ಡಿ 16. ಸೊ ಇವಾಗ ಫಸ್ಟ್ ನಾನು ಎಕ್ಸಿಗೆ 12 ವ್ಯಾಲ್ಯೂ ಕೊಟ್ಟೆ ಅಂತ ಹೇಳಿದ್ರೆ ಏನಾಗುತ್ತಿದ್ದು 10, 12, 18. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ವಿಚ್ ಇಸ್ ನಾಟ್ ಇನ್ ಎ ಪಿ, ಬಿಕಾಸ್ 12 ಮೈನಸ್ 10 ಏನಾಗುತ್ತೆ ಡಿಫ್ರೆನ್ಸ್ ನಮಗೆ 2, ಅದೇ 18 ಮೈನಸ್ 12 ಏನಾಗುತ್ತೆ ಡಿಫ್ರೆನ್ಸ್ ನಮಗೆ 6 ಆಗುತ್ತೆ. ಸೊ ಇಲ್ಲಿ ಎ ಪಿ ಇದು ಆಪ್ಷನ್ ಬರೋದಿಲ್ಲ. ನೆಕ್ಸ್ಟು ಇಫ್ ಐ ಗಿವ್ 13, ಸೊ ಇಲ್ಲೇನಾಗುತ್ತೆ 10, 13, 18. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ 13 ಮೈನಸ್ 10 ಅಂತ ಹೇಳಿದ್ರೆ ಇಲ್ಲಿ 3 ಆಗುತ್ತೆ, ಅದೇ 18 ಮೈನಸ್ 13 ಅಂತ ಹೇಳಿದ್ರೆ 5 ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಆನ್ ಆನ್ಸರ್. ನೆಕ್ಸ್ಟ್ 14 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 10, 14, 18. ಸೊ ಅವಾಗ ಏನಾಗುತ್ತೆ 14 ಮೈನಸ್ 10 ಈಸ್ 4. ಸಿಮಿಲರ್ಲಿ 18 ಮೈನಸ್ 14 ಈಸ್ ಆಲ್ಸೋ 4. ಸೊ ಇಲ್ಲಿ ನಮಗೆ ಡಿಫ್ರೆನ್ಸು ಸೇಮ್ ಬರುತ್ತೆ 4, 4. ದೇರ್ ಫೋರ್ ಆಪ್ಷನ್ ಸಿ ಈಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಆಫ್ 3 and 5 ಈಸ್. ಸೊ ನಮಗಿಲ್ಲಿ 3 and 5 ಸೇಮ್ ಟೇಬಲಿಂದ ಹೋಗೋದಿಲ್ಲ. ಸೊ ಯಾವುದೇ 2 ನಂಬರ್ಸು ಸೇಮ್ ಟೇಬಲಿಂದ ಹೋಗಲಿಲ್ಲ ಅಂತ ಹೇಳಿದ್ರೆ ಆ ಒಂದು ನಂಬರ್ಸ್ನ HCF ನಮಗೆ ಯಾವಾಗಲೂ 1 ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಎ, 1 ಈಸ್ ದ ಆನ್ಸರ್. Next, third one, the discriminant of the quadratic equation ax square plus bx plus c is equals to 0 is option A, a square minus 4bc, option B, b square minus 4ac, option C, a square plus 4bc, option D, b square plus 4ac. So we know the discriminant of an quadratic equation is b square minus 4ac. It's an formula, therefore option B is the answer. Next, fourth one, the value of sin 90 minus theta divided by cos theta is option A 0, option B 1, option C 2, option D 1/2. So ಇಲ್ಲಿ sin 90 minus theta complementary angle, we can write it as sin 90 minus theta ಅಂತ ಹೇಳಿದ್ರೆ cos theta divided by cos theta as it is. So ಇಲ್ಲಿ cos theta get cancel, answer is 1, that is option B is the answer. Next, fifth one, the coordinate of the midpoint of the line segment joining the points P of 4, 7 and Q of 10, 3. So ಇಲ್ಲಿ ನಮಗೆ ಇದೇನಾಗುತ್ತೆ x1, y1, this is x2, y2. So we know that midpoint formula ಏನು x1 plus x2 divided by 2, y1 plus y2 divided by 2. So ಇಲ್ಲಿ x1 plus x2 ಅಂದರೆ x1 is 4, x2 is 10. So that is 4 plus 10 divided by 2, y1 plus y2 ಅಂತ ಹೇಳಿದ್ರೆ 7 plus 3. 7 plus 3 divided by 2 which is equals to 4 plus 10 is 14/2, 7 plus 3 is 10/2. So ಇಲ್ಲಿ 14/2 ಅಂತ ಹೇಳಿದ್ರೆ ಏನಾಗುತ್ತೆ 14/2 ಅಂದರೆ 2 1s are 2 7s are 7, 2 1s are 2 5s are 7, 5 is the answer. Next, sixth one, the equation of the lines which is parallel to the line represented by the equation 4x minus 8y is equals to 11 is. So ಇಲ್ಲಿ ನಮಗೆ parallel lines ಅಂತ ಹೇಳಿ ಕಂಡೀಷನ್ ಕೊಟ್ಟಿದ್ದಾರೆ and they have given one equation. We have to find another pair of equation. ಸೊ ಇವಾಗ ಇಲ್ಲಿ ಪ್ಯಾರಲ್ ಅಂತ ಹೇಳಿದ್ರೆ ಕಂಡೀಷನ್ ಏನು ಬರುತ್ತೆ ನಮಗೆ a1/a2 is equals to b1/b2 is not equals to c1/c2. ಸೊ ಇಲ್ಲಿ ನಮಗೆ ಇಲ್ಲಿ ಫಸ್ಟ್ ಈಕ್ವೇಷನ್ ಏನಾಗುತ್ತೆ, ಇಲ್ಲಿ 4x minus 8y is equals to 11 ಇದೆಯಲ್ಲ. ಸೊ ಇಲ್ಲಿ ನಮಗೆ ಇದ್ರದ್ದು ವ್ಯಾಲ್ಯೂಸ್ ಏನಾಗುತ್ತೆ, a1 is 4, b1 is minus 8, c1 is 11 ಈ ಕಡೆ ತೊಗೊಂಬರ್ತೀವಿ, ಅವಾಗ ಏನಾಗುತ್ತೆ -1. ಸೊ ಇವಾಗ ಇಲ್ಲಿ ನಾವು a1/a2 b1/b2 is not equals to c1/c2 ಯಾವ ಒಂದು ಈಕ್ವೇಷನಿಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತೇಳಿ ಚೆಕ್ ಮಾಡಿ ತೊಗೋಣ. ಇವಾಗ ಇಲ್ಲಿ ಫಸ್ಟ್ ಈಕ್ವೇಷನ್ ತೊಗೊಂಡ್ರೆ ಏನಾಗುತ್ತೆ 4x minus 16y is equals to 22 ಅಂದರೆ ಇಲ್ಲಿ 4a2 ಆಗುತ್ತೆ, ದೆನ್ -16 b2 ಆಗುತ್ತೆ, ದೆನ್ -22 c2 ಆಗುತ್ತೆ. ಸೊ ಇವಾಗ a1/a2 ಅಂತ ಹೇಳಿದ್ರೆ 4 divided by 4 which is equals to 1. ಸಿಮಿಲರ್ಲಿ b1/b2 ಅಂತ ಹೇಳಿದ್ರೆ -8 divided by -16. ಸೊ minus get cancel, 8 1s are 8, 8 2s are 16. ಸೊ ಇಲ್ಲಿ 1 1/2 ಬಂತು. ಇಲ್ಲಿ ನಮಗೆ a1/a2 and b1/b2 ಎರಡೂ ಈಕ್ವಲ್ ಬರಬೇಕು. ಸೊ ಇಲ್ಲಿ 1 1/2 ಬಂತು, ಈಕ್ವಲ್ ಬರಲಿಲ್ಲ. ಸೊ ಆಪ್ಷನ್ ಎ ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಬಿ 2x plus 4y is equals to 6. ಸೊ ಇಲ್ಲಿ a1 ಏನಾಗುತ್ತೆ
4 divided by a2 is 2, so 2 1s are 2, 2s are 4, a1 by a2 2 ಬಂತು. ನೆಕ್ಸ್ಟ್ b1 by b2 ಚೆಕ್ ಮಾಡಿದ್ರೆ b1 ಏನಿದೆ -8 ಡಿವೈಡೆಡ್ ಬೈ ಇಲ್ಲಿ b2 ಏನಾಗುತ್ತೆ +4, ಸೊ 4 1s are 4 2s are, ಸೊ ಇಲ್ಲಿ ಮೈನಸ್ ಇದೆ -2, +2 ಬಂತು. ಸೊ ಇಲ್ಲಿ a1 by a2 b1 by b2 ಎರಡು ಈಕ್ವಲ್ ಆಗೋದಿಲ್ಲ, ಸೊ ಆಪ್ಷನ್ ಬಿ ಕೂಡ ನಮಗೆ ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಚೆಕ್ ಇಟ್ ಫಾರ್ ಆಪ್ಷನ್ ಸಿ. ಅವಾಗ ಏನಾಗುತ್ತೆ ಇಲ್ಲಿ a2 8, b2 -16 ಆ್ಯಂಡ್ c2 -21. ಸೊ ಇಲ್ಲಿ ಚೆಕ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ಹಿಯರ್ a1 is 4 divided by a2 is 8, so 4 1s are 4 2s are, which is equals to 1/2. ಅದೇ ಥರ b1 ಏನಾಗುತ್ತೆ -8 divided by b2 ಇಲ್ಲಿ ಏನಿದೆ -16, ಸೊ ಮೈನಸ್ ಗೆಟ್ ಕ್ಯಾನ್ಸಲ್, 8 1s are 8 2s are, ಸೊ 1/2. ಸೊ ಇಲ್ಲಿ c1 ಏನಿದೆ 11 ಇದೆ, ಇಲ್ಲಿ 21 ಇದೆ, ಸೊ ಇಲ್ಲಿ ಏನಾಗುತ್ತೆ -11 divided by -21, ಸೊ ಮೈನಸ್ ಗೆಟ್ ಕ್ಯಾನ್ಸಲ್, 11/21. a1 by a2 and b1 by b2 ಎರಡು ಈಕ್ವಲ್ ಇದೆ, ಬಟ್ c1 by c2 is not ಈಕ್ವಲ್ ಇದೆ, ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೀವು ಆಪ್ಷನ್ ಡಿ ಚೆಕ್ ಮಾಡಿದ್ರು ಇದು ನಮಗೆ ಸ್ಯಾಟಿಸ್ಫೈ ಆಗೋದಿಲ್ಲ, ಸೊ ಆಪ್ಷನ್ ಸಿನೇ ಆನ್ಸರ್. Next, 7th one, in the figure triangle ABC is similar to triangle PQR, then the correct relation among the following is. So ನಮಗಿದು ಏರಿಯಾ ಆಫ್ ಸಿಮಿಲಾರಿಟಿ ಥಿಯರಮ್ ಮೇಲೆ ಬರುತ್ತೆ. ಸೊ ಇಲ್ಲಿ ಎ ಬಿಗೆ ಕರೆಸ್ಪಾಂಡೆನ್ಸ್ ಯಾವುದಿದೆ PQ, ದೆನ್ ಎ ಸಿಗೆ ಕರೆಸ್ಪಾಂಡೆನ್ಸ್ PR, ಬಿ ಸಿಗೆ ಕರೆಸ್ಪಾಂಡೆನ್ಸ್ QR. ಸೊ ಇಲ್ಲಿ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ABC ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ PQR ಇಸ್ ಈಕ್ವಲ್ಸ್ ಟು BC ಸ್ಕ್ವೇರ್ ಬೈ QR ಸ್ಕ್ವೇರ್. ಸೊ ವಿ ನೋ ದಟ್ the ratio of the areas of two similar triangle is equal to the ratio of the squares of their corresponding side. So ಇಲ್ಲಿ BC and QR are the corresponding side. So BC square by QR square ನಮಗೆ ಆನ್ಸರ್ ಆಗುತ್ತೆ. ಬೇರೆ ಚೆಕ್ ಮಾಡಿದ್ವಿ ಅಂತ ಹೇಳಿದ್ರೆ AB square by PN square. ಸೊ AB ಗೆ PN square which is not correspondence. ಸೊ ಇದು ಆಪ್ಷನ್ ಬಿ ಆನ್ಸರ್ ಆಗೋದಿಲ್ಲ. ಸಿಮಿಲರ್ಲಿ BC square by QN square. ಸೊ BC ಗೆ QN ನಮಗೆ ಕರೆಸ್ಪಾಂಡೆನ್ಸ್ ಆಗೋದಿಲ್ಲ, ಸೊ ಆಪ್ಷನ್ ಸಿ ಕೂಡ ಆನ್ಸರ್ ಆಗೋದಿಲ್ಲ. ದೆನ್ QR ಸ್ಕ್ವೇರ್ ಬೈ BC ಸ್ಕ್ವೇರ್. ಸೊ QR ಸ್ಕ್ವೇರ್ ಬೈ BC ಸ್ಕ್ವೇರ್. ಇಲ್ಲಿ ನೋಡಿ ಫಸ್ಟ್ ನಾವು ಟ್ರಯಾಂಗಲ್ ABC ತೊಗೊಂಡಿದ್ರಿಂದ ಇಲ್ಲಿ ರೇಷಿಯೋದಲ್ಲಿ ಫಸ್ಟಿಗೆ ನಮಗೆ ABC ಟ್ರಯಾಂಗಲ್ದೇ ಸೈಡ್ ಬರಬೇಕು, ಇಲ್ಲಿ PQR ಟ್ರಯಾಂಗಲ್ದು ಸೈಡ್ ಬಂದಿದೆ, ಸೊ QR. ಸೊ ಆಪ್ಷನ್ ಸಿ ಇಸ್ ನಾಟ್ ಅನ್ ಆನ್ಸರ್. ದೇರ್ಫೋರ್ ಆನ್ಸರ್ ಈಸ್ ಆಪ್ಷನ್ ಎ. Area of triangle ABC divided by area of triangle PQR is equals to BC square by QR square. Next, 8th one, the curved surface area of a solid hemisphere of radius r unit is. So curved surface area of hemisphere, so option ಏನಿದೆ 4 pi r square square unit, option B 3 pi r square square unit, option C pi r square square unit, option D 2 pi r square square unit. So option D is the answer, 2 pi r square square unit. So ಇಲ್ಲಿ option ಏನಿದೆ 4 pi r square square unit, it is a surface area of a sphere. ಸೊ ಇದು ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಅದೇ ರೀತಿ 3 pi r square ಇಟ್ ಈಸ್ ಅ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ದೆನ್ pi r square ಇಟ್ಸ್ ಏರಿಯಾ ಆಫ್ ಸರ್ಕಲ್. ನೆಕ್ಸ್ಟ್, ಸೊ ಇದಿಷ್ಟು ನಮಗೆ 8 ಕ್ವಶನ್ಸ್ ಏನಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಯಿತು. ಇವಾಗ 1 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟಿಗೆ ಏನಿದೆ, state whether the rational number 35/50 has a terminating decimal expansion or non-terminating reoccurring decimal expansion. ಸೊ ಇಲ್ಲಿ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ಅಂತೇಳಿ ನಾವು ಇದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ವಿ ಹ್ಯಾವ್ 2 ಮೆಥಡ್ಸ್. ಒಂದು ಇಲ್ಲಿ ಡಿವಿಷನ್ ಮಾಡಿಬಿಟ್ಟು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಫೈಂಡ್ ಔಟ್ ಮಾಡ್ಕೊತೀವಿ. ಇಫ್ ರಿಮೈಂಡರ್ 0 ಆಯಿತು ಅಂತ ಹೇಳಿದ್ರೆ ಟರ್ಮಿನೇಟಿಂಗ್, ರಿಮೈಂಡರ್ 0 ಆಗಲಿಲ್ಲ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಟರ್ಮಿನೇಟಿಂಗ್. ಅನದರ್ ಮೆಥಡ್ ಏನಂತ ಹೇಳಿದ್ರೆ ಡಿನಾಮಿನೇಟರ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀವಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ನಮಗೆ ಈ 50 ನಮಗೆ 2 ಮತ್ತು 5 ಟರ್ಮ್ಸಲ್ಲಿ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಟರ್ಮಿನೇಟಿಂಗ್. 2 ಮತ್ತು 5 ಬಿಟ್ಟು ಬೇರೆ ನಂಬರ್ಸ್ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ನಾನ್ ಟರ್ಮಿನೇಟಿಂಗ್ ಅಂತ ಹೇಳಿ ಕರಿತೀವಿ. ಇವಾಗ ಎರಡೂ ಮೆಥಡಲ್ಲಿ ನಾವು ಚೆಕ್ ಮಾಡೋಣ. ಫಸ್ಟು ಡಿವಿಷನ್ ಮೆಥಡಲ್ಲಿ ನಾವು ಚೆಕ್ ಮಾಡೋದಾದರೆ ಫಸ್ಟ್ ಮೆಥಡು ಡಿವಿಷನ್ ಮೆಥಡು. ಸೊ ಇಲ್ಲೇನಾಗುತ್ತೆ, ಸೊ ಏನಿದೆ 35 ಡಿವೈಡೆಡ್ ಬೈ 50 ಅಂದರೆ 35ನ 50ಇಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ನಮಗೆ 50ಇಂದ 35 ಡಿವೈಡ್ ಆಗೋದಿಲ್ಲ, ಸೊ ಅದಕ್ಕೆ ಏನು ಮಾಡ್ತೀವಿ 0 ಕಟ್ಟಿ ಪಾಯಿಂಟ್ ತೊಗೊಳ್ತೀವಿ, ಅವಾಗ 350 ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಸೊ ಇಲ್ಲಿ 57s 350 0. ಸೊ 0.7ಗೆ ನಮಗೆ ಡಿವೈಡ್ ಆಯಿತು. ಸೊ ಇಲ್ಲಿ ನಮಗೆ ರಿಮೈಂಡರ್ 0 ಬಂದಿದ್ದರಿಂದ ಇಟ್ ಈಸ್ ಟರ್ಮಿನೇಟಿಂಗ್. ಸೊ ಇಟ್ ಈಸ್ terminating, the decimal expansion is terminating. ಸೊ ಅಥವಾ ಇದನ್ನು ನಾವು ಇನ್ನೊಂದು ಥರ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ಆರ್ ಸೊ ಕನ್ಸಿಡರ್ ಡಿನಾಮಿನೇಟರ್ 50. ಇದನ್ನು ಇವಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಏನಾಗುತ್ತೆ, 5 10s 50, ದೆನ್ 5 2s 10,
next 2 1s are 2. So 50 can be written as a 2 to the power of 1 into 5 to the power of 2. So ಇಲ್ಲಿ 2 and 5 ಅಲ್ಲಿ ನಮಗಿದು 2 power n into 5 power m ಫಾರ್ಮೆಟ್ ಅಲ್ಲಿ ಬಂತು. therefore it is terminating ಅಂತ ಹೇಳಿ ಕರಿತೀವಿ. it is terminating. ಸೊ ಈ ಎರಡು ಮೆಥಡಲ್ಲೂ ನಾವು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಯಾವುದೇ ರೀತಿ ಮೆಥಡ್ ಕೇಳಿಲ್ಲ, ಜಸ್ಟ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ಅಂತ ಕೇಳಿದರೆ. ಸೊ ಯು ಕ್ಯಾನ್ ಚೂಸ್ ಎನಿ ಮೆಥಡ್. Next 10th one, the graph of y is equals to p of x is given below. Write the number of zeros of p of x. So ಈ ರೀತಿ ಕೇಳಿದ್ರು ಅಂತ ಹೇಳಿದ್ರೆ ಇವಾಗ p of x ಅಂತ ಹೇಳಿದ್ರೆ we have to look it for x axis. x axis ಅಂದರೆ ಇದೇನು ಹಾರಿಜಾಂಟಲ್ ಆಕ್ಸಿಸ್ ಇದೆ, ನಮಗೆ ಈ ಒಂದು ಆಕ್ಸಿಸ್ಗೆ ನೋಡಬೇಕು. ಸೊ ಇಲ್ಲಿ ನಮಗೆ ಇದು ಕರ್ವ್ ಇದೆ. ಸೊ ಈ ಕರ್ವ್ ನಮಗೆ x ಆಕ್ಸಿಸ್ಗೆ ಎಷ್ಟು ಟೈಮ್ ಟಚ್ ಆಗಿದೆ ಅಲ್ಲ ಅಷ್ಟು ನಮಗೆ ನಂಬರ್ ಆಫ್ ಝೀರೋಸ್ ಬರುತ್ತೆ. ಸೊ ಇಲ್ಲಿ 1 ಟೈಮ್ 2 and 3. So 3 times touch ಆಗಿದೆ. So therefore number of zeros of p of x is 3 ಅಂತ ಹೇಳಿ ಹೇಳ್ತೀವಿ. Next 11th one, a ladder is placed against a wall such that its foot is at a distance of 2.5 meter from the wall and it is inclined at an angle of 60 degree with the ground. Find the length of the ladder. So here they have given a figure. So ಇಲ್ಲಿ AC is an ladder ಅಂತ ಹೇಳಿ ತಗೊಂಡ್ರೆ ಅಂತ ಹೇಳಿದ್ರೆ we have to find the length of ladder, that is we have to find AC. So ಇಲ್ಲಿ ನಮಗೆ in triangle ABC, so it is an right triangle. ಇಲ್ಲಿ theta ನಮಗೆ 60 ಡಿಗ್ರಿ ಆಗುತ್ತೆ. then BC 2.5. so we have to find AC. ಸೊ ಇಲ್ಲಿ ನಮಗೆ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ ಅಡ್ಜಸೆಂಟ್ ಸೈಡ್ ಆಫ್ 60 ಡಿಗ್ರಿ. ವಿ ಹ್ಯಾವ್ ಟು ಫೈಂಡ್ AC, ದಟ್ ಈಸ್ ಹೈಪೋಟಿನಸ್ ಸೈಡ್ ಆಫ್ 60 ಡಿಗ್ರಿ. ಸೊ ಇಲ್ಲಿ ಹೈಪೋಟಿನಸ್ ಆ್ಯಂಡ್ ಅಡ್ಜಸೆಂಟ್ ಅಂತ ಹೇಳಿದ್ರೆ ಕಾಸ್ ತೀಟಾ ಬರುತ್ತೆ. ಸೊ ಕಾಸ್ ತೀಟಾ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್. ಸೊ ಕಾಸ್ ತೀಟಾ ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟಿಲ್ಲಿ 60 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಈಸ್ 2.5 divided by hypotenuse is AC. So cos 60 degree ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟು 1/2 which is equals to 2.5 divided by AC. ಸೊ ನಮಗೆ AC ಬೇಕು. ಸೊ AC ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ 1 into AC. ಸೊ AC is equals to 2.5 divided by 2 ಈ ಕಡೆ ಹೋದ್ರೆ ಏನಾಗುತ್ತೆ into 2. ಸೊ if you multiply 2 5s are 10, 0 1 carry, 2 2s are 4 plus 1 5, 5.0 ಅಥವಾ we can write it as 5. AC is equals to 5 meter. ಇಲ್ಲಿ ಲಾಸ್ಟಿಗೆ ಸೆಂಟೆನ್ಸ್ ಬರಿತೀವಿ, ದ ಲೆಂತ್ ಆಫ್ ladder is 5 meter. Next 12th one, write the formula to find the area of a triangle whose vertices are x1 y1 x2 y2 x3 y3. ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ನಾವು ಈಸಿಯಾಗಿ ಬರಿಬೋದು. ಸೊ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಆಫ್ ನಮಗೆ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಸೊ ಇಲ್ಲಿ 3 ವರ್ಟಿಸಸ್ ಅಂದರೆ ಇಲ್ಲಿ ಫಸ್ಟು x1 x2 x3 ಈ ರೀತಿ ಬರ್ಕೊಳ್ಳೋಣ. ಅದಾದಮೇಲೆ ಇವಾಗ ನೆಕ್ಸ್ಟು y ಟರ್ಮ್ಸ್ ಬರಬೇಕು. ಸೊ ಇಲ್ಲಿ 1 ಆದಮೇಲೆ 2 ಬರುತ್ತೆ. ಸೊ y2 ಮೈನಸ್ 2 ಆದಮೇಲೆ 3, ಸೊ ದಟ್ ಈಸ್ y3. ನೆಕ್ಸ್ಟು ಪ್ಲಸ್ ಇಲ್ಲಿ x2 ಇದೆ. ಸೊ 2 ಆದಮೇಲೆ ನಮಗೆ ನೆಕ್ಸ್ಟು 3 ಬರುತ್ತೆ. 3 ಆದಮೇಲೆ 1, ಸೊ y3 ಮೈನಸ್ y1 ಪ್ಲಸ್ x3, 3 ಆದಮೇಲೆ ಅಗೇನ್ ರಿಪೀಟ್ ಆಗುತ್ತೆ y1 ಮೈನಸ್ y2. ಸೊ ಆಫ್ x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 minus y2 is the formula to find the area of triangle. Next 13th one, for any event E, if P of E is equals to 0.7, then find P of E bar. So we know that probability of an event plus probability of not event, that is P of E bar, is equals to 1. So they have given P of E, that is 0.7. We have to find P of E bar. So which is equals to 1. So ನಮಗೆ P of E bar ಅಷ್ಟೇ ಬೇಕು, ಅದನ್ನು ಹಾಗೆ ಇಟ್ಕೊಳ್ಳೋಣ. P of E bar is equals to 1. ಈ 0.7 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 0.7. ಇಫ್ ಯು ಸಬ್ಟ್ರಾಕ್ಟ್ ಇಟ್, ಸೊ 1.0 ಆಗುತ್ತೆ, ಇದು 0.7. ಸೊ ಇಫ್ ಯು ಟೇಕ್ ಕ್ಯಾರಿ, ಇಲ್ಲಿ 0, ಇಲ್ಲಿ ಏನಾಗುತ್ತೆ 10, 10ಅಲ್ಲಿ 7 ಹೋದರೆ 3, 0 ಪಾಯಿಂಟ್ ಇದೆ ಪಾಯಿಂಟ್, ಸೊ 0.3. P of E bar is equals to 0.3. Next
14th one, if tan theta is equals to 1, then find the value of secant square theta. ಸೊ ಇದನ್ನ ನಾವು 2 ಟೈಪ್ಸ್ ಮಾಡ್ಬೋದು 2 ಮೆಥಡ್ ಅಲ್ಲಿ. ನಾನು 2 ಮೆಥಡ್ ಹೇಳ್ಕೊಡ್ತೀನಿ. ಸೊ ಮೆಥಡ್ 1 ಏನು ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ಇವಾಗ tan theta is equals to 1. ಸೊ we know that tan 45 is equals to 1. That means theta is equals to 45. Here we have to find secant square theta. Secant square theta. So ಇಲ್ಲಿ secant square theta can be written as secant theta into secant theta. So ಇಲ್ಲಿ theta ಅಂತ ಹೇಳಿದ್ರೆ ಏನಿದೆ ನಮಗೆ 45 ಡಿಗ್ರಿ. ಸೊ secant 45 into secant 45. ಸೊ secant 45 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟು ನಮಗೆ √2 into √2. ಸೊ √2 into √2 ಏನಾಗುತ್ತೆ √2 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಆನ್ಸರ್ ಈಸ್ 2. ಓಕೆ, ಸೊ ಇದು ಮೆಥಡ್ 1. ಸೊ ಇನ್ನೊಂದು ಮೆಥಡು ನಾವು ಏನು ಫಾಲೋ ಅಪ್ ಮಾಡ್ಬೋದು ಅಂತ ಹೇಳಿದ್ರೆ ಮೆಥಡ್ 2. ಸೆಕೆಂಡ್ ಮೆಥಡ್ ನಾವು ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ವಿ ನೋ ದಟ್ secant ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1. ಸೊ ಇಲ್ಲಿ secant ಸ್ಕ್ವೇರ್ ಥೀಟಾ ವಿ ಹ್ಯಾವ್ ಟು ಫೈಂಡ್, ಅದನ್ನು ಹಾಗೆ ಇಟ್ಕೊಳ್ಳೋಣ 1. ಈ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ವಿಚ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ 1 ಇದೆ. 1 ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ 1 ಪ್ಲಸ್ 1 ಸ್ಕ್ವೇರ್ ಅಂತ ಹೇಳಿದ್ರೆ 1 ಪ್ಲಸ್ 1 ಈಸ್ 2. secant ಸ್ಕ್ವೇರ್ ಥೀಟಾ ಈಸ್ 2. ಎರಡೂ ಮೆಥಡಲ್ಲೂ ನಮಗೆ ಸೇಮ್ ಆನ್ಸರ್ ಬರುತ್ತೆ. ಯು ಕ್ಯಾನ್ ಫಾಲೋ ಎನಿ ಮೆಥಡ್. ನೆಕ್ಸ್ಟ್ 15th one, in the figure AB is a tangent to a circle with center O. P is the point of contact. If angle OAP is 50 degree, then find angle AOP. So ಇಲ್ಲಿ ನೋಡಿ, so here diagram they have given. So here A is the external point. ಈ external point ಇಂದ AB is a tangent. So angle OAP, this is 50 degree. We have to find angle AOP. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೋಡಿ ನಮಗೆ ಹಿಯರ್ AOP ಒಂದು ಟ್ರಯಾಂಗಲ್ ಫಾರ್ಮೇಷನ್ ಆಗಿದೆ. So here we know that the angle between tangent and radius is a 90 degree, and also we know that the sum of interior angle of triangle is 180 degree. ಈ ಒಂದು ಪ್ರಾಪರ್ಟಿನ ಯೂಸ್ ಮಾಡಿಬಿಟ್ಟು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಇವಾಗ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಟ್ರಯಾಂಗಲ್ ತೊಗೊಳ್ತೀವಿ. ಸೊ ಹಿಯರ್ ಟ್ರಯಾಂಗಲ್ ಯಾವ ಫಾರ್ಮ್ ಆಗಿದೆ ನಮಗೆ ಟ್ರಯಾಂಗಲ್ AOP. ಹಿಯರ್ ಆ್ಯಂಗಲ್ AOP ಪ್ಲಸ್ ಆ್ಯಂಗಲ್ OAP plus angle APO is equals to 180 degree because sum of interior angle of triangle. So we have to find angle AOP. So aduna hage idkolna angle AOP plus angle OAP. OAP is 50 degree plus angle APO is 90 degree is equals to 180 degree. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಆ್ಯಂಗಲ್ AOP ಇಸ್ ಈಕ್ವಲ್ ಪ್ಲಸ್ 50 ಪ್ಲಸ್ 90 ಅಂತ ಹೇಳಿದ್ರೆ 140 ಡಿಗ್ರಿ ವಿಚ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಆ್ಯಂಗಲ್ AOP ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ ಪ್ಲಸ್ 140 ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 140 ಡಿಗ್ರಿ. ಸೊ 180 ಮೈನಸ್ 140 ಅಂತ ಹೇಳಿದ್ರೆ 40 ಡಿಗ್ರಿ. ಸೊ ಆ್ಯಂಗಲ್ AOP ಈಸ್ 40 ಡಿಗ್ರಿ ಇಸ್ ದ ಆನ್ಸರ್. ನೆಕ್ಸ್ಟ್ 16th question, write the formula to find the total surface area of a cylinder of radius r and height h. So total surface area of cylinder, TSA of cylinder formula ಏನು ಬರುತ್ತೆ ಅಂದರೆ TSA of cylinder is equals to 2 pi r into r plus h. ಇದಿಷ್ಟು ನಮಗೆ 1 ಮಾರ್ಕ್ಸ್ ಕ್ವಶನ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ 2 ಮಾರ್ಕ್ಸ್ ಕ್ವಶನ್ಸು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.